ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ನೀವೆಲ್ಲ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಬೈಕ್ ಟ್ಯಾಕ್ಸಿ ವಿಚಾರ ಏನಾಯಿತು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಇವತ್ತು ಏನೇನಾಯಿತು ಅಂತೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ನಿಮಗೆ ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನನ ಮಾಡ್ತೀನಿ. ಏನು ನಮ್ಮ ಸರ್ಕಾರ ಆಗಿರ್ಬೋದು, ಅದೇ ರೀತಿ ಹೈಕೋರ್ಟ್ ಆಗಿರ್ಬೋದು, ಏನು 16ನೇ ತಾರೀಕು ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ಒಂದು ವಾದನ ಮಂಡಿಸಿತ್ತು. ಅದರಿಂದ ಏನಾಯ್ತಂದರೆ ಎಲ್ಲ ಬೈಕ್ ಟ್ಯಾಕ್ಸಿ ಕಂಪನಿಗಳಿಂದ ಆ ಆಪ್ಷನ್ನ ಹೋಗ್ಬಿಟ್ಟಿತ್ತು. ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿನ ಯಾರೂ ಬುಕ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಅದೇ ರೀತಿ ರೈಡ್ ಮಾಡೋಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಏನು ನಮ್ಮ ಹೈಕೋರ್ಟ್ ಏನು ಹೇಳಿದೆ ಅದಕ್ಕೆ, ಏನು ಸರ್ಕಾರ ಅಥವಾ ಹೈಕೋರ್ಟ್ ಏನು ಹೇಳಿದೆ ಅದಕ್ಕೆ ಎಲ್ಲರೂ ಬದ್ಧರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಏನಂದರೆ ಇದನ್ನ ಸ್ಟಾಪ್ ಮಾಡಿತ್ತು. ಈಗ ಆಲ್ಮೋಸ್ಟ್ ಒಂದು ವಾರಗಳ ಕಾಲ ಆಗಕ್ಕೆ ಬಂತು. ಏನಂದರೆ ಬೈಕ್ ಟ್ಯಾಕ್ಸಿ ಕೂಡ ಯಾರೂ ಕೂಡ ಓಡಿಸ್ತಾ ಇಲ್ಲ. ಅದರಿಂದ ತುಂಬ ಜನ ಬೈಕ್ ಟ್ಯಾಕ್ಸಿ ಡ್ರೈವರ್ಗಳು ಏನಂತಂದರೆ ನಮಗೆ ಇದರಿಂದ ಅನ್ನ ಸಿಗ್ತಾ ಇಲ್ಲ, ಇದರಿಂದ ಏನು ಮಾಡೋದು ಅಂತೇಳ್ಬಿಟ್ಟು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಾಯ್ತಾಯಿದ್ರು, ಏನೋ ಇದೇ 24ನೇ ತಾರೀಕು ಏನೋ ಒಂದು ವಿಷಯ ತಿಳಿದು ಬರುತ್ತೆ, ಏನೋ ಒಂದು ಬರುತ್ತೆ, ನಮ್ಮ ಪರ ಬರುತ್ತೆ ಅಂತ ಹೇಳ್ಬಿಟ್ಟು ಆಟೋದವ್ರು ಅಂತ ಇದ್ರು. ಅದೇ ರೀತಿ ಬೈಕ್ ಟ್ಯಾಕ್ಸಿ ಪರ ಬರುತ್ತೆ ಅಂತ ಬೈಕ್ ಟ್ಯಾಕ್ಸಿ ಹುಡುಗರು ಕೂಡ ಅಂದ್ಕೊಂಡಿದ್ರು. ಅದ್ರ ಪರ ಏನಾಯಿತು, ಇವತ್ತು ಏನಾದರೂ ನ್ಯಾಯಾಲಯದಲ್ಲಿ ಬೈಕ್ ಟ್ಯಾಕ್ಸಿ ಪರ ಬಂತ ಇಲ್ಲ ಆಟೋ ಪರ ಬಂತ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಏನು ಅಂದರೆ ಇವಾಗ ಮೊದಲನೇದಾಗಿ ನೋಡೋಣ. ಏನಂದರೆ ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ ಬೈಕ್ ಟ್ಯಾಕ್ಸಿನ ಅನುಮತಿ ಕೊಡಬಾರ್ದು ಅಂತೇಳ್ಬಿಟ್ಟು ಏಕಪೀಠ ಸದಸ್ಯದಲ್ಲಿ ಅದನ್ನು ವಾದನ ಮಂಡಿಸಿದರು. ಏಕಪೀಠ ಸದಸ್ಯದಲ್ಲಿ ಏನು ಹೇಳಿದರು ಅಂದರೆ, ಇಲ್ಲ ಬೈಕ್ ಟ್ಯಾಕ್ಸಿ ರನ್ ಮಾಡಬಾರ್ದು, ಇದು ಕಾನೂನು ಬಾಹಿರ, ವೈಟ್ ಬೋರ್ಡಲ್ಲಿ ರನ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಅದೇ ರೀತಿ ಟೂ ವೀಲರಲ್ಲಿ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಅಂತೇಳ್ಬಿಟ್ಟು ಏಕಪೀಠ ಸದಸ್ಯದಲ್ಲಿ ಮೊನ್ನೆ ತೀರ್ಮಾನ ಆಗಿತ್ತು. ಆದರೆ ಏನಪ್ಪ, ಮೇಲ್ಮನವಿಗೆ ಹೋಗ್ತಾರೆ. ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಏನು ಮಾಡ್ತವೆ ಅಂದರೆ ಮೇಲ್ಮನವಿ ಹೋಗ್ತಾರೆ. ಮೇಲ್ಮನವಿ ಹೋದಾಗ ಏನಾಗುತ್ತೆ, ಇಬ್ಬರು ನ್ಯಾಯಮೂರ್ತಿಗಳು ಬರ್ತಾರೆ. ಅವರ ನ್ಯಾಯಮೂರ್ತಿಗಳ ಹೆಸರು ಏನಪ್ಪ ಅಂದರೆ ವಿ ಕಾಮೇಶ್ವರ್, ಅದೇ ರೀತಿ ನ್ಯಾಯಮೂರ್ತಿ CM ಜೋಶಿ ಅಂತೇಳ್ಬಿಟ್ಟು ಹೈಕೋರ್ಟ್ ಪೀಠದಲ್ಲಿ ಇವರಿಬ್ಬರು ಇದನ್ನ ಅರ್ಜಿನ ತಗೊಂಡಾಗ ಏನಾಗುತ್ತೆ ಅಂದರೆ, ಈಗ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳ ಪರ ವಕೀಲರಾದಂತಹ ಧ್ಯಾನ್ ಚಿನ್ನಪ್ಪ ಅವ್ರು ಏನು ಮಾಡ್ತಾರೆ, ವಾದನ ಮಂಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಪ್ಪ ಅಂತಂದರೆ, ಇಲ್ಲ ಆಲ್ರೆಡಿ 11 ರಾಜ್ಯಗಳಲ್ಲಿ ಈ ಬೈಕ್ ಟ್ಯಾಕ್ಸಿ ಅನ್ನೋದು ರನ್ ಆಗ್ತಾ ಇದೆ. ಅದೇ ರೀತಿ ಏನಂದರೆ ನಮ್ಮ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಬೈಕ್ ಟ್ಯಾಕ್ಸಿನ ಮಾಡ್ಬೋದು, ಅದು ನಿಮ್ಮ ರಾಜ್ಯಕ್ಕೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದೇ ರೀತಿ 11 ರಾಜ್ಯಗಳಲ್ಲಿ ಕೂಡ ಇವಾಗ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಬೈಕ್ ಟ್ಯಾಕ್ಸಿ ರನ್ ಆಗೋಕ್ಕೆ ಪರ್ಮಿಷನ್ ಕೊಡಿ ಅಂತೇಳ್ಬಿಟ್ಟು ಧ್ಯಾನ್ ಚಿನ್ನಪ್ಪ ಅವರು ವಕೀಲರು ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಏನು ಕಂಪ್ನಿಗಳ ಕಡೆಯಿಂದ ವಕೀಲರು ಇರ್ತಾರೆ, ಅವರು ವಾದನ ಮಂಡಿಸ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ಮೋಟಾರ್ ವಾಹನ ಕಾಯ್ದೆ ಬರ್ರಿ, ಇದು ಬರಲ್ಲ ಅಂತೇಳ್ಬಿಟ್ಟು ಈ ಕಡೆ ಅಪೋಸಿಟ್ ಇರುವಂತಹ ಒಂದೇನು ಗೋರ್ಮೆಂಟ್ ಕಡೆ ಇರುವಂತಹ ಒಂದು ವಾದನ ಮಂಡಿಸ್ತಾರೆ ಅಂತಲೇ ಹೇಳ್ಬೋದು. ವಾದ ವಿವಾದಗಳನ್ನು ಕೇಳಿರುವಂತಹ ನ್ಯಾಯಾಧೀಶರು ಏನಿಬ್ಬರು ನ್ಯಾಯಾಧೀಶರು ಇರ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಇದಕ್ಕೆ ಇನ್ನೂ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ನಾಳೆಗೆ ಮುಂದೂಡ್ತಾರೆ. ಓಕೆ, ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಸರ್ಕಾರ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೋರಿದ ಮೇಲ್ಮನವಿ ಅರ್ಜಿಯನ್ನು ನ್ಯಾಯಮೂರ್ತಿ ವಿ ಕಾಮೇಶ್ವರ್ ರಾವ್ ಹಾಗೂ ನ್ಯಾಯಮೂರ್ತಿ CM ಜೋಶಿ ಅವರು ಹೈಕೋರ್ಟ್ ಪೀಠವನ್ನು ವಿಚಾರಣೆ ಮಾಡಲಾಯಿತು. ಆದರೆ ಮೇಲ್ಮನವಿ ಅರ್ಜಿಗಳ ಆಕ್ಷೇಪಣೆ ಅವಕಾಶ ಮಾಡಿಕೊಡುವ ಹಿನ್ನೆಲೆಯಲ್ಲಿ, ಅಂದರೆ ಮೇಲ್ಮನವಿ ಇನ್ನೂ ಅವಕಾಶಗಳಿದ್ದಾವೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವಕಾಶ ಹಿನ್ನೆಲೆಯಲ್ಲಿ ನಾಳೆಗೆ ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂದರೆ, ಕೆಲವರು ಹೇಳ್ತಾರೆ ಬೈಕ್ ಟ್ಯಾಕ್ಸಿ ಪರ ವಕೀಲ ವಾದಕ್ಕೆ ಸರ್ಕಾರದ ಪರ ಏನಂದರೆ JM ಶಶಿಕುಮಾರ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸ್ತಾರೆ. 11 ರಾಜ್ಯಗಳಲ್ಲಿ ಮಾತ್ರ ಸೀಮಿತ ಸಂಖ್ಯೆಯಲ್ಲಿದೆ, ಅವಕಾಶ ಕೊಡಬೇಡಿ ಬೈಕ್ ಟ್ಯಾಕ್ಸಿಗಳಿಗೆ ಅಂತೇಳ್ಬಿಟ್ಟು ಆ ರೀತಿ ವಾದಗಳನ್ನು ಕೂಡ ಮಂಡಿಸ್ತಾರೆ. ನಾವು ಕೂಡ ಕಾದು ನೋಡಬೇಕಾಗಿದೆ. ಈಗ ಬೈಕ್ ಟ್ಯಾಕ್ಸಿ ಪರ ಆಗಿರ್ಬೋದು, ಅದೇ ರೀತಿ ಆಟೋರ್ ಅಥವಾ ಸರ್ಕಾರದ ಪರ ಆಗಿರ್ಬೋದು, ನಮ್ಮ ಏನಂತಾರದು ನಮ್ಮ ಅಂದರೆ ಇದಕ್ಕಿಂತ ಮುಂಚೆ ಬೈಕ್ ಟ್ಯಾಕ್ಸಿ ಅನ್ನೋದೇ ಇರಲಿಲ್ಲ. ಓಕೆ, ಈಗ ಏನು ಬರ್ತಾ ಏನು ಅಪ್ಡೇಟ್ ಆಯಿತು, ಇವಾಗ ಟಾಂಗಾ ಇತ್ತು, ಅದರಿಂದ ಏನು ಸೈಕಲ್ ಬಂತು, ಸೈಕಲಿಂದ ಆಟೋ ಬಂತು, ಆಟೋಯಿಂದ ಬಸ್ ಬಂತು, ಈ ರೀತಿ ಏನು ಅಪ್ಡೇಟ್ ಆಯಿತು ಅದೇ ರೀತಿಯೂ ಕೂಡ ಇದೊಂದು ಬೈಕ್ ಟ್ಯಾಕ್ಸಿ ಅನ್ನೋದು ಅಪ್ಡೇಟು ಬೇರೆ ದೇಶಗಳಲ್ಲೂ ಇದೆ, ಬೇರೆ ರಾಜ್ಯಗಳಲ್ಲೂ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ತರಬೇಕು ಅಂತೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಕಂಪ್ನಿಗಳಾಗಿರ್ಬೋದು, ಅದೇ ರೀತಿ ಕೆಲವು ಡ್ರೈವರ್ಗಳು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾರೆ, ಅವರ ವಾದ ಆಗಿತ್ತು. ಬಟ್ ಇದರಲ್ಲಿ ಏನಂದರೆ ಇನ್ನೊಂದು ಲಕ್ಷಾಂತರ ಜನ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಅವರ ನಿರುದ್ಯೋಗವನ್ನು ಹೋಗಲಾಡಿಸೋಕ್ಕೆ ಇದೊಂದು ಅಸ್ತ್ರ ಆಗಿ ಒಂದು ಮಾರ್ಪಟ್ಟಿತ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ವಾದನ ಮಂಡಿಸಿದರೆ ಎಲ್ಲರೂ ಕೂಡ ವಾದ ವಿವಾದಗಳಾದಮೇಲೆ ನಾಳೆಗೆ ಇದನ್ನು ಮುಂದೂಡಲಾಗಿದೆ. 25ನೇ ತಾರೀಕು, ಜೂನ್ 25ನೇ ತಾರೀಕು ನೋಡಬೇಕು ಏನಾಗುತ್ತೆ ವಾದ ವಿವಾದಗಳು ಅಂತೇಳ್ಬಿಟ್ಟು. ಅಲ್ಲಿವರೆಗೂ ನೋಡ್ತಾ ಇರಿ. ಬಟ್ ನಿಮಗೆ ಏನಾಗಬೇಕು
ಅಂದರೆ ಬೈಕ್ ಟ್ಯಾಕ್ಸಿ ಬರಬೇಕಾ ಅಥವಾ ಬರಬಾರ್ದಾ, ಏನಾಗಬೇಕು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬೈಕ್ ಟ್ಯಾಕ್ಸಿ ಬಂದರೆ ಒಳ್ಳೆಯದಾ ಕೆಟ್ಟದ್ದಾ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಇವಾಗ ನಾನು ಏನು ಮಾಡಲಿ ಅಂತ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ನಿಮಗೆ, ಏನಪ್ಪ ಅಂತಂದರೆ ಸ್ವಿಗ್ಗಿ ಯಾರೆಲ್ಲ ಮಾಡ್ತಾಯಿದ್ರಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಯಾರೆಲ್ಲ ಮಾಡ್ತಾಯಿದ್ರಲ್ಲ, ಅವ್ರಿಗೂ ಕೂಡ ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಹಿನ್ನೆಲೆ ಅವ್ರಿಗೂ ಕೂಡ ಹೊಡೆತ ಬಿದ್ದಿದೆ. ಯಾಕಪ್ಪ ಅಂತಂದರೆ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರಲ್ಲ ಅವ್ರು ಏನಂದರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಈ ಥರ ಫುಡ್ ಡೆಲಿವರಿ ಆಗಿರ್ಬೋದು, ಗ್ರಾಸರಿ ಡೆಲಿವರಿ ಆಗಿರ್ಬೋದು, ಈ ಕಡೆಗೆ ಜಂಪ್ ಆಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಅವ್ರಿಗೂ ಕೂಡ ಆರ್ಡರ್ಗಳು ಕಡಿಮೆ ಆಗಿದ್ದಾವೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ತುಂಬ ಜನ ನನ್ನ ಸ್ನೇಹಿತರು ಕೂಡ ಹೇಳಿದ್ರು, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಏನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಆರ್ಡರ್ಗಳಿಲ್ಲ, ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಯಿತು ಅವತ್ತಿಂದ ಆರ್ಡರ್ಗಳಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೋಡಿ, ಇವಾಗ ಒಂದು ಬೈಕ್ ಟ್ಯಾಕ್ಸಿಯನ್ನು ಸ್ಟಾಪ್ ಮಾಡೋದ್ರಿಂದ ಎಷ್ಟು ಜನಕ್ಕೂ ಕೂಡ ಅನ್ಯಾಯ ಆಗುತ್ತೆ ಅನ್ನೋಕ್ಕಿಂತ ಕೆಲಸ ಹೋಗುತ್ತೆ ಅಂತಲೂ ಹೇಳ್ಬೋದು. ಬಟ್ ಗೋರ್ಮೆಂಟ್ ಏನು ಹೇಳುತ್ತೆ, ಅದೇ ರೀತಿ ನಮ್ಮ ಹೈಕೋರ್ಟ್ ಏನು ಹೇಳುತ್ತೆ ಅದನ್ನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೋಡ್ತಾ ಇರಿ, ಮಿಸ್ ಮಾಡಿದೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.